ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಈ 3 ರಾಶಿಯವರ ಮೇಲೆ ಸಂಪತ್ತಿನ ಸುರಿಮಳೆಯಾಗತ್ತೆ. ಖಂಡಿತವಾಗ್ಲೂ ಕೂಡ ಈ 3 ರಾಶಿಯವರಿಗೆ ಯಶಸ್ಸು ನಿಮ್ಮದಾಗತ್ತೆ. ಹಾಗಾದರೆ ಆ ಅದೃಷ್ಟದ 3 ರಾಶಿಗಳು ಯಾವುದೆಲ್ಲ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಈ 3 ರಾಶಿಯವರ ಮೇಲೆ ಸಂಪತ್ತಿನ ಸುರಿಮಳೆಯಾಗತ್ತೆ. ಯಾಕೆ? ವ್ಯವಹಾರ ಕರ್ಮಕಾರಕ ಬುಧ ಏಪ್ರಿಲ್ 6ನೇ ತಾರೀಕು ಮೀನ ರಾಶಿಯಲ್ಲಿ ಉದಯಿಸ್ತಾನೆ. ಮೀನ ರಾಶಿಯಲ್ಲಿ ವ್ಯವಹಾರ ಕರ್ಮಕಾರಕ ಬುಧ ಏಪ್ರಿಲ್ 6ನೇ ತಾರೀಕು ಉದಯಿಸೋದ್ರಿಂದ ಈ 3 ರಾಶಿಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಪಡಿತೀರಾ, ಅಪಾರ ಆರ್ಥಿಕ ಲಾಭ ಪಡಿತೀರಾ. ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡಿ. ಗ್ರಹಗಳ ರಾಜಕುಮಾರ ಬುಧ ಪ್ರಸ್ತುತ ಮೀನರಾಶಿಯಲ್ಲಿದ್ದು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಮತ್ತು ಉದಯಿಸ್ತಾನೆ, ಅಸ್ತಮಿಸ್ತಾನೆ. ಇದು ಖಂಡಿತವಾಗ್ಲೂ ಕೂಡ 12 ರಾಶಿಗಳ ಮೇಲೂ ಕೂಡ ಒಂದಲ್ಲ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಜ್ಞಾನ ಕೊಡುವಂತಹ ಬುಧ ಹೋಳಿಯ ನಂತರ ಮಾರ್ಚ್ 17ರಂದು ಮೀನರಾಶಿಯಲ್ಲಿ ನೆಲೆಯಾಗ್ತಾನೆ. ಸುಮಾರು 20 ದಿನಗಳ ಕಾಲ ಸ್ಥಿರ ಸ್ಥಿತಿಯಲ್ಲಿದ್ದಂತಹ ನಂತರ ಏಪ್ರಿಲ್ 6ನೇ ತಾರೀಕು ಬೆಳಗ್ಗೆ 5:04 ಮೀನರಾಶಿಯಲ್ಲಿ ಉದಯಿಸ್ತಾನೆ ಬುಧ. ಹಾಗಾಗಿ ಬುಧನು ತನ್ನ ನೀಚ ರಾಶಿ ಮೀನದಲ್ಲಿ ಉದಯವಾಗೋದ್ರಿಂದ ಅನೇಕ ರಾಶಿಗಳು ಪ್ರಯೋಜನ ಆಗತ್ತೆ. ಆದರೆ ಪ್ರಮುಖವಾಗಿ ಬುಧನ ಉದಯ ಈ 3 ರಾಶಿಗಳ ಮೇಲೆ ಪ್ರಯೋಜನ ಆಗತ್ತೆ. ಹಾಗಾದರೆ ಅದೃಷ್ಟದ 3 ರಾಶಿಗಳು. ಮೊದಲ ರಾಶಿ ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯಲ್ಲಿ ಬುಧ 2ನೇ ಮತ್ತು 11ನೇ ಮನೆಯ ಅಧಿಪತಿ, ನಿಮ್ಮ 8ನೇ ಮನೆಯಲ್ಲಿ ಉದಯಿಸೋದು. ಇಂತಹ ಪರಿಸ್ಥಿತಿಯಲ್ಲಿ ಸಿಂಹ ರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳು, ಹಿಂದೆ ಇದ್ದಂತಹ ಒಂದಷ್ಟು ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕಾಕೊಂಡು ಒದಾಡ್ತಿರ್ತೀರ. ಸಿಂಹರಾಶಿಯವರು ತೊಳಲಾಡ್ತಿರ್ತೀರ. ಖಂಡಿತವಾಗ್ಲೂ ಕೂಡ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗತ್ತೆ, ಕೊನೆಗೊಳ್ಳುತ್ತೆ. ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ಕೊನೆಯಾಗತ್ತೆ. ಹಠಾತ್ ಆಗಿ ಆರ್ಥಿಕ ಲಾಭ, ಹಠಾತ್ ಆಗಿ ಹಣ ಬರುತ್ತೆ. ಪೂರ್ವಜರ ಆಸ್ತಿಯ ಮೂಲಕ ಸಾಕಷ್ಟು ಪ್ರಯೋಜನ ಆಗತ್ತೆ. ನೀವೇನಾದರೂ ಷೇರು ಮಾರುಕಟ್ಟೆಯ ಮೂಲಕ ಹೂಡಿಕೆ ಮಾಡಿದರೆ ಖಂಡಿತ ಅದರಿಂದ ಸಾಕಷ್ಟು ಲಾಭ ಆಗತ್ತೆ. ಹಣವನ್ನು ಉಳಿಸುವಲ್ಲಿಯೂ ಕೂಡ ಖಂಡಿತವಾಗ್ಲೂ ಕೂಡ ಯಶಸ್ವಿಯಾಗ್ತೀರಾ. ಈ ಸಮಯದಲ್ಲಿ ನಿಮ್ಮ ಜೀವನ ಸಂತೋಷದಿಂದ ಇರೋದಕ್ಕೆ ಶುರುವಾಗತ್ತೆ. ಆದರೆ ಸಿಂಹರಾಶಿಯವರು ಇಷ್ಟೆಲ್ಲ ಆಗುತ್ತಲ್ಲ ನನಗೇನು ಅನ್ನುವಂತಹ ಏನು ಹೇಳ್ತಾರೆ ಆ ಥರದ ನಿರ್ಧಾರ ನೆಗ್ಲೆಕ್ಟ್ ಮಾಡೋದು ಬೇಡ. ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿದ್ದರೆ ಬಹಳಷ್ಟು ಒಳ್ಳೆಯದು. ಸಿಂಹರಾಶಿಯವರು ನೋಡಿ, ಬುಧನಿಂದ ಎಲ್ಲವೂ ಕೂಡ ಚೆನ್ನಾಗಿದೆ ಖಂಡಿತವಾಗ್ಲೂ ಕೂಡ ಏಪ್ರಿಲ್ ತಿಂಗಳು. ಆದರೆ ಸಿಂಹರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ವಹಿಸಿ. ಧನುರ್ರಾಶಿ ನೋಡಿ, ಧನುರ್ರಾಶಿಯ ಜನರಿಗೆ ಬುಧನ ಉದಯ ಒಂದಷ್ಟು ಅನುಕೂಲಕರವಾದಂತಹ ಫಲಿತಾಂಶ. 7ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಅದು 4ನೇ ಮನೆಯಲ್ಲಿ ಏರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಧನುರಾಶಿಯವರಿಗೆ ವೃತ್ತಿ ಜೀವನ, ಪ್ರೇಮ ಜೀವನ, ವೈವಾಹಿಕ ಜೀವನ, ವ್ಯವಹಾರ ಎಲ್ಲದರಲ್ಲೂ ಕೂಡ ಅನುಕೂಲಕರ ಪರಿಣಾಮ. ಕುಟುಂಬದೊಂದಿಗೆ ನಡೀತಾ ಇದ್ದಂತಹ ಜಗಳ ಸಮಸ್ಯೆಗಳು ಖಂಡಿತ ಏಪ್ರಿಲ್ ತಿಂಗಳಲ್ಲಿ ಕೊನೆಯಾಗುತ್ತೆ. ವೃತ್ತಿ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುರಾಶಿಯವರು ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸಂತೋಷ ಖಂಡಿತವಾಗ್ಲೂ ಕೂಡ ಇದೆ. ಸಂಬಂಧದಲ್ಲಿ ನಡೀತಾ ಇರುವಂತಹ ಕಹಿ, ಒಂದಷ್ಟು ಜಗಳ, ವೈಮನಸ್ಯ ಎಲ್ಲವೂ ಕೂಡ ಕೊನೆಗೊಳ್ಳುತ್ತೆ. ಹೊಸ ಜನರನ್ನ ಭೇಟಿ ಮಾಡ್ತೀರಾ. ಖಂಡಿತ ಅದರಿಂದ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಒಟ್ಟಾರೆ ಬಹಳ ಚೆನ್ನಾಗಿದೆ ಧನುರಾಶಿಯವರಿಗೆ. ಇನ್ನು ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಬುಧನ ಉದಯ ಸಾಕಷ್ಟು ಪ್ರಯೋಜನಕಾರಿ. ಈ ರಾಶಿ ಚಕ್ರದ 4ನೇ ಮತ್ತು 7ನೇ ಮನೆಯ ಅಧಿಪತಿಯಾಗಿರೋ ಬುಧ ಗ್ರಹ ಲಗ್ನದ ಮನೆಯಲ್ಲಿ ಉದಯಿಸ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಮೀನರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮ, ಜೀವನದಲ್ಲಿ ಪಾಸಿಟಿವ್ ವೈಬ್ರೇಷನ್. ಖಂಡಿತವಾಗ್ಲೂ ಕೂಡ ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೀತೀರಾ. ನಿಮ್ಮ ಭವಿಷ್ಯದ ಬಗ್ಗೆ ಖಂಡಿತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಆ ನಿರ್ಧಾರ ಇಡೀ ನಿಮ್ಮ ಭವಿಷ್ಯವನ್ನೇ ಬದಲಾವಣೆ ಮಾಡುತ್ತೆ. ವೃತ್ತಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನ ಪಡಿತೀರಾ. ಮೀನರಾಶಿಯವರು ಖಂಡಿತವಾಗ್ಲೂ ಕೂಡ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನದಿಂದ ನಡೀತಾ ಇರುವಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ನಿಮ್ಮ ನಾಯಕತ್ವಗಳು, ಕೌಶಲ್ಯದಿಂದ ಒಂದು ಆಫೀಸ್ ಇರಬಹುದು, ಎಲ್ಲ ಕಡೆನೂ ಕೂಡ ನೀವು ಒಂದು ರೀತಿ ಟೀಮ್ ಲೀಡರ್ ಆಗ್ತೀರಾ. ಹೆಚ್ಚೆಚ್ಚು ಜವಾಬ್ದಾರಿಗಳು ಸಿಗುತ್ತೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ.
ಒಟ್ಟಾರೆಯಾಗಿ ಈ ಮೂರೂ ರಾಶಿಯವರು ಬಹಳ ಚೆನ್ನಾಗಿದೆ. ಈ ಮೂರೂ ರಾಶಿಯವರಿಗೆ ಏಪ್ರಿಲ್ನಲ್ಲಿ ಸಂಪತ್ತಿನ ಸುರಿಮಳೆ, ಖಂಡಿತವಾಗ್ಲೂ ಕೂಡ ಯಶಸ್ಸು ಸಿಗುತ್ತೆ. ಧನ್ಯವಾದ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ.